ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಧಾರವಾಡದಲ್ಲಿ ಪತ್ನಿಯೇ ಪತಿ ಮತ್ತು ಮಗುವನ್ನ ಹತ್ಯೆ ಮಾಡಿರುವ ಕೇಸ್ ಇದೆಯಲ್ಲ, ಮಗು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆತನ ಪರಿಸ್ಥಿತಿ ಕಂಡೀಷನ್ ಸರಿ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಎನಿವೆ, ಇಬ್ಬರನ್ನ ಕೊಲೆಗೆ ಮುಂದಾಗಿರುವಂತಹ ಪತ್ನಿ ಇದೆಯಲ್ಲ, ಆ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಎರಡು ದಿನದಿಂದಲೇ ಪತಿ ಹತ್ಯೆಗೆ ಪ್ಲಾನ್ ಮಾಡಿದ್ಲ ಪತ್ನಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. 2 ದಿನದಿಂದ ಕಾಲ್ ಮಾಡಿದ್ದ ಸ್ನೇಹಿತರ ಸಂಪರ್ಕಕ್ಕೂ ಕೂಡ ಕಿರಣ್ ಸಿಗ್ಲೇ ಇಲ್ವಂತೆ. ಕಿರಣ್ ರೆಸ್ಟ್ ಮಾಡ್ತಿದ್ದಾರೆ ಅಂತ ಕಥೆ ಕಟ್ಟಿದ್ದ ಪತ್ನಿ ಪ್ರಿಯಾಂಕಾ 2 ದಿನದಿಂದ ಕಾಂಟ್ಯಾಕ್ಟ್ಗೆ ಸಿಕ್ಕಿಲ್ಲ. ತಮ್ಮ ಸಂಪರ್ಕಕ್ಕೂ ಸಿಗದಿದ್ದಾಗ ಸಂಬಂಧಿಕರಿಗೆ ಡೌಟ್ ಬರ್ತಾ ಹೋಗುತ್ತಂತೆ. ಯಾಕೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಡಾಕ್ಟರ್ ಕಿರಣ್? ಸಂಪರ್ಕಕ್ಕೆ ಸಿಕ್ಕಿಲ್ಲ ಅನ್ನೋದೇ ಅತಿ ದೊಡ್ಡ ಕಾರಣ ಹೋಗಿತ್ತು ಆತನನ್ನ ಹುಡುಕಬೇಕು ಅಂತ. ಮೊನ್ನೆ ರಾತ್ರಿಯಿಂದಲೂ ಕೂಡ ಸಂಪರ್ಕಕ್ಕೆ ನಿರಂತರವಾಗಿ ಪ್ರಯತ್ನ ಆಯ್ತಂತೆ. ಹೆತ್ತ ಮಗುವಿನ ಮೇಲೆ ಆ ತಾಯಿಗೆ ಸಿಟ್ಟು. ಬರೀ ಪತಿ ಮಾತ್ರ ಅಲ್ಲ, ಹೆತ್ತ ಮಗುವನ್ನ ಕೂಡ ಕೊಲೆ ಮಾಡೋದಕ್ಕೆ ಮುಂದಾಗ್ತಾಳೆ ತಾಯಿ ಅಂತ ಅಂದ್ರೆ ಅಂತ ಕೋಪ ಏನಿತ್ತು ಇಬ್ಬರ ಮೇಲೆ. ಧಾರವಾಡದಲ್ಲಿ ಪತ್ನಿಯಿಂದಲೇ ಡಾಕ್ಟರ್ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಮೇಜರ್ ಅಪ್ಡೇಟ್ಸ್ ಇದು. 2 ದಿನದಿಂದಲೇ ಪತಿ ಹತ್ಯೆಗೆ ಸ್ಕೆಚ್ ರೂಪಿಸಿದ್ಲು ಪತ್ನಿ ಅನ್ನುವಂತಹ ಆಘಾತಕಾರಿ ವಿಚಾರ ಬೆಳಕಿಗೆ ಬರ್ತಾ ಇದೆ. ಕಾರಣ 2 ದಿನದಿಂದಲೂ ಕೂಡ ನಿರಂತರವಾಗಿ ಕಿರಣ್ ಸ್ನೇಹಿತರು ಸಂಬಂಧಿಕರು ಆತನನ್ನ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗೆಲ್ಲ ಸಾಧ್ಯ ಆಗಿರ್ಲಿಲ್ಲ. ಪತ್ನಿಯನ್ನ ಕೇಳಿದಾಗ ಅವ್ರು ಕೆಲಸದ ಮೇಲೆ ದೂರ ಇದ್ದಾರೆ, ಎಲ್ಲೋ ನೆಟ್ವರ್ಕ್ ಇಲ್ಲದೆ ಇರೋ ಕಡೆ ಇದ್ದಾರೆ, ಹೀಗೆ ಕಥೆಗಳನ್ನ ಕಟ್ಟಿದ್ಲು ಪತ್ನಿ ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಅಲ್ಲಿಗೆ 2 ದಿನದ ಹಿಂದೆಯೇ ಪತಿಯ ಹತ್ಯೆಗೆ ಸ್ಕೆಚ್ ರೂಪುಗೊಂಡಿತ್ತ ಅನ್ನುವಂಥ ಅನುಮಾನ ಇದೆ. ಈ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಹೋಗಿದ್ರು ನನಗೆ ಗೊತ್ತಿಲ್ಲ, ಬಟ್ ಏನೋ ಹೇಳಿದ್ರು, ಮುಂಚೆನೇನೋ ಬಂದಿದ್ರು, ಮುಖ ತೋರಿಸಿದ್ರು, ಏನೋ ಭೇಟಿಯಾಗಿದ್ರು ಅಷ್ಟೇ ಹೇಳಿದ್ರು. ಬಟ್ ಅದ್ರ ಬಗ್ಗೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ನನಗೆ ಗೊತ್ತಿಲ್ಲ. ನಿನ್ನೆ ಮುಂಜಾನೆಂತೂ ನಮಗೂ ಏನೋ ಮತ್ತು ಸಂಪರ್ಕ ಅಂತೂ ಆಗಿದ್ದಿಲ್ಲ. ಬೆಳಿಗ್ಗೆ ನಾವು ಎಲ್ಲ ಫೋನ್ ಮಾಡಿದ್ವಿ ಹಾಸ್ಪಿಟ್ಲಿಂದ ಕೇಸ್ ಸಂಬಂಧಪಟ್ಟಿದ ಬಗ್ಗೆ ಡಿಸ್ಕಷನ್ ಮಾಡಲಿಕ್ಕೆ. ಬಟ್ ನಿನ್ನೆ ಮುಂಚೆನೆ 8 ಗಂಟೆಯಿಂದಂತೂ ಏನು ಸಂಪರ್ಕ ಇದ್ದಿಲ್ಲ. ಫೋನ್ ತೆಗ್ದಿದ್ದಿಲ್ಲ. ಆಮೇಲೆ ಫೋನ್ ತೆಗೆದು ಅವ್ರ ವೈಫ್ ಮೇಡಮ್ ಅವರು ಹೇಳಿದ್ರು, ಹಿಂಗೆ ಮಲ್ಕೊಂಡಾರ, ಈಗ ಸುಸ್ತಾಗ್ಯದ ಅಂತ. ನಾವೇನೋ ಇರ್ಬೋದು, ಆರಾಮಿದ್ದಿರ್ಲಿಕ್ಕಿಲ್ಲ ಅಂತ ನಾವು ಆ ರೀತಿ ನಾವು ಭಾವಿಸಿದ್ವಿ. ಎಂದು ಹಂಗೆ ವಿಶೇಷವಾಗಿ ಇಷ್ಟು ಮಟ್ಟಿಗೆ ಎಂದು ಶೇರ್ ಅಂತ ಏನು ಮಾಡ್ಕೊಂಡಿದ್ದಿಲ್ಲ. ನಮ್ಗೆ ಇನ್ನು ಈ ಮಟ್ಟಕ್ಕೆ ಹೋಗುವಂಥದ್ದು ಏನು ಶೇರ್ ಮಾಡ್ಕೊಂಡಿದ್ದಿಲ್ಲ. ನಾರ್ಮಲ್ ಆಗಿ ಇರ್ತಾವೆಲ್ಲ, ಅಷ್ಟು ಅದ್ರ ಬಗ್ಗೆ ಅಷ್ಟು ನನಗೆ ಐಡಿಯಾ ಇಲ್ಲ. ಬಟ್ ಅದೇ ಹೌದು, ಮದುವೆ ಅಂತ ಆಗಿದ್ರು ಅಷ್ಟು ಅದೆಲ್ಲ ಬಾಡಿ ಟೆಸ್ಟ್ ಸೆಕೆಂಡ್ ವೈಫ್ ಅಂತ ಅಷ್ಟಂತೂ ಅವರು ಕಣ್ಣಿನ ಡಾಕ್ಟರ್ ಇದ್ರು. ಬಟ್ ಎಲ್ಲೂ ವರ್ಕ್ ಮಾಡ್ತಿದ್ದಿಲ್ಲ. ಮನೆಯಲ್ಲಿ ಪಾಪ ಮಗನ್ ನೋಡ್ಕೊಂಡು ಇರ್ತಿದ್ರ ಅಂತ ಹೇಳ್ತಿದ್ರು. ಸರ್ ಸುಮಾರು ನಮ್ಮ ಜೊತೆ ಒಂದು 5 ವರ್ಷದಿಂದ ಚಿರಾಯು ಹಾಸ್ಪಿಟಲ್ ಕೆಲಸ ಮಾಡ್ತಿದ್ರು. ಅದಕ್ಕಿಂತ ಮುಂಚೆನೂ ನನ್ನ MBBS ಕಾಲದಿಂದನೂ ನಮ್ಮ ಸೀನಿಯರ್ ಆಗಿದ್ರು. ಅವಾಗಿಂದ ನಮ್ಗೆ ಅದೊಂದು ದೋಸ್ತಿ ಇತ್ತು ಅಂತ ನಾನು ಹೇಳ್ಬೋದು. ಯಾರ್ದು ಯಾವಾಗಲೂ ಯಾರ ಜೊತೆ ಹಿಂಗೆ ಜಗಳಾಡೋದಾಗ್ಲಿ ಅಥವಾ ಏನೋ ಹಿಂಗೆ ಕೆಟ್ಟದ ಮಾತಾಡೋದಾಗ್ಲಿ ನಾವು ಎಂದೂ ಮಾಡ್ತಿದ್ದಿಲ್ಲ. ಪೇಷಂಟ್ಗೂ ಸದ್ಯಕ್ಕೆ ಒಂದ್ಸಲ ಆಪರೇಷನ್ ಆದ ಕೂಡಲೇ ಯೂಶಲಿ ಆಪರೇಷನ್ ಆದ ಕೂಡಲೇ ಪೇಷಂಟ್ಗಳನ್ನೆಲ್ಲ ಫಾಲೋ ಅಪ್ ಮಾಡ್ತಿದ್ರು. ಏನೋ ಪ್ರಾಬ್ಲಮ್ ಇದೆ ನನ್ನ ಜೊತೆ ಡಿಸ್ಕಸ್ ಮಾಡ್ತಿದ್ರು. ಸೊ ಇದೆಲ್ಲ ಹೇಳ್ಬೇಕಂತ ನಮ್ಮ ಧಾರವಾಡದಾಗ ಒನ್ ಆಫ್ ದ ಬೆಸ್ಟೆಸ್ಟ್ ಅನ್ನಿಸ್ತೇನೆ ನಾವು ಕಳ್ಕೊಂಡಂಗಂತ ನಾನು ಹೇಳಿ